ಶುರು ಮಾಡಿದ್ವಿ. ಈಗ ಹಲವಾರು ಚಿತ್ರೋತ್ಸವಗಳು ನಿಮಗೆ ಗೊತ್ತಿರೋ ಹಾಗೆ ಎಷ್ಟೊಂದು ನಡೀತಾ ಹೋಗ್ತಿದೆ. ಆದರೆ ಮಹಿಳಾ ನಿರ್ದೇಶಕಿಯರು ಕನ್ನಡತಿಯಾದ ಮಹಿಳಾ ನಿರ್ದೇಶಕಿಯರಿಗೆ ಮನ್ನಣೆ ಸಿಕ್ಕಿರುವಂಥದ್ದು ನೀರಿಗೆ ಸಿಕ್ಕಿರುವಂಥದ್ದು ತುಂಬ ಕಮ್ಮಿ. ಅದು ಇದೇ ಇಲ್ಲ ಅಂತ ಕಡಿಮೆ ಸಂಖ್ಯೆ ಇದೆ, ಹೆಚ್ಚಿನ ಸಂಖ್ಯೆಗಳಿಲ್ಲ. ಹಾಗಾಗಿ ನಾವು ಎಕ್ಸ್ಕ್ಲೂಸಿವ್ ಅಂದರೆ ಮಹಿಳಾ ನಿರ್ದೇಶಿತ ಚಿತ್ರಗಳನ್ನು ಒಂದು ಮೀಸಲಾಗಿ ನೀಡುವಂಥ ನಿಟ್ಟಿನಲ್ಲಿ ನಾವು ಈ ಚಿತ್ರೋತ್ಸವ ನಡೆಸ್ತಾ ಇದ್ದೀವಿ. ಇದು ಕಳೆದ ವರ್ಷದಿಂದ ಶುರು ಮಾಡಿದ್ದೀವಿ. ಕಳೆದ ವರ್ಷ ನಾವು ಪ್ರಶಸ್ತಿ ಪಡೆದಂಥ ಚಿತ್ರ ಇಂದ್ರಾಳಿಗೋಸ್ಕರ ಕನ್ನಡ ಶಕ್ತಿಯ ಚಿತ್ರ ನಿರ್ದೇಶಕಿ ಕವಿತಾ ನಾಯಕ್ ಅಂತ ಹೇಳಿ. ಸೊ ಅವ್ರಿಗೂ ಕೂಡ ನಾವು 1 ಲಕ್ಷದ ನಗದು ಬಹುಮಾನ ನೀಡಿದ್ವಿ. ಸೊ ಇವಾಗ ಈ ರೀತಿ ಅವರಿಗೆ ಒಂದು ಹೆಚ್ಚಿನ ಪ್ಲಾಟ್ಫಾರ್ಮ್ ಸಿಗುತ್ತೆ, ಹೆಚ್ಚಿನ ಜನರಿಗೆ ಪರಿಚಿತರಾಗ್ತಾರೆ. ಈ ಒಂದು ಉದ್ದೇಶದಿಂದ ನಮಗೆ ಮಹಿಳೆಯರ ಒಂದು ನಿರ್ದೇಶನ ಕ್ಯಾಮ್ರಾ ಹಿಂದೆ ಏನು ಕೆಲಸ ಮಾಡ್ತಾರೆ ಮಹಿಳೆಯರು ಅವರೆಲ್ಲ ಎಲ್ಲರಿಗೂ ಚಿರಪರಿಚಿತರಾಗಬೇಕು. ಮತ್ತು ಮಹಿಳಾ ದನಿಗಳು ಎಲ್ಲೆಲ್ಲ ಮೂಲೆ ಮೂಲೆಯನ್ನು ತಲುಪಬೇಕು, ಮಹಿಳಾ ಕಥೆಗಳನ್ನು ತಲುಪಬೇಕು, ಬೇರೆ ಬೇರೆ ವಿಭಿನ್ನ ಕಥಾವಸ್ತುಗಳನ್ನು ಕೂಡ ಎಲ್ಲ ದೃಷ್ಟಿಕೋನ ಎಲ್ಲರಿಗೂ ಆಗಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ನಾವು ಶುರು ಮಾಡಿದ್ವಿ. ಈ ಬಾರಿ ಕೂಡ ಮೇ 24 ಈ ಚಿತ್ರೋತ್ಸವ ನಡೆಸ್ತಾ ಇದ್ವಿ. ಇದ್ರ ಬಗ್ಗೆ ಇಂದ ಹೆಚ್ಚಿನ ವಿವರಗಳನ್ನ ಸ್ಪರ್ಧೆಯಲ್ಲಿ ಸಹ ನಾವು ಮೊದಲನೇ ಬಹುಮಾನ 1 ಲಕ್ಷ ನಗದು ಅವಳ ವಿಜಯ ಪ್ರಶಸ್ತಿಯನ್ನು ಕೊಡೋದಿದ್ದೀವಿ. ನಾವು ನವೆಂಬರ್ ತಿಂಗಳಿಂದಲೇ ನಾವು ಕಿರುಚಿತ್ರಗಳನ್ನ ಮಹಿಳೆಯರು ಸಲ್ಲಿಸಬಹುದು ಅಂತ ಹೇಳಿದ್ವಿ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಅಷ್ಟೇ ಅಲ್ಲ, ದೂರದ ಅಮೆರಿಕದಲ್ಲಿರುವ ಕನ್ನಡತಿಯೊಬ್ಬರು ಸಹ ಈ ಕನ್ನಡ ಚಿತ್ರವನ್ನು ನಮ್ಮ ಕಿರುಚಿತ್ರ ಸ್ಪರ್ಧೆಗೆ ಕಳಿಸಿದ್ದಾರೆ. ಅದು ಪ್ರದರ್ಶನಕ್ಕೆ ಆಯ್ಕೆ ಕೂಡ ಆಗಿದೆ. ಸೊ ಒಟ್ಟಾರೆ 10 ಚಿತ್ರಗಳನ್ನ ಆಯ್ಕೆ ಮಾಡಿ ಆ ಚಿತ್ರಗಳ ಪ್ರದರ್ಶನವನ್ನು ಮೇ 24ನೇ ತಾರೀಕು 9 ಗಂಟೆಯಿಂದ 7 ಗಂಟೆ ತನಕ ಇಡೀ ದಿನದ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆಯಲ್ಲಿರೋ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕೃಷ್ಣರಾಜ ಸಭಾಂಗಣದಲ್ಲಿ ನಡೆಸ್ತೀವಿ. ಈ ಆದಿ ಕೈಲಾಸ, ಸೋರುತ್ತಿರುವುದು ಮನೆಯ ಮಾಡಿಗೆ, ರೊಟ್ಟಿ, ಏಲಿಕೆ ಇದೆಲ್ಲ ಕನ್ನಡ ಫಿಲ್ಮನೆ. ಆದರೆ ಏಲಿಕೆ ಅಂತ ಹೆಸರಿಟ್ಟಿದ್ದಾರೆ. ಹುಲಿಯಪ್ಪ, ದಾರಿ, ಮೌನರಾಗ, ಆ ಮಾಡಿ, ಗೆಜ್ಜೆ ಮತ್ತು ನಿತ್ಯ, ಈ 10 ಚಿತ್ರಗಳ ಪ್ರದರ್ಶನದ ಜೊತೆಗೆ ಈ 10 ಚಿತ್ರಗಳನ್ನ ಆಯ್ಕೆ ಮಾಡಿರುವ ಒಂದು ತೀರ್ಪುಗಾರರ ತಂಡದ ಬಗ್ಗೆ ನಾವು ಹೇಳಬೇಕಾಗುತ್ತೆ. ಬಹಳಷ್ಟು ಚಿತ್ರಗಳು ಬಂದಿದ್ದರಿಂದ ಈ ಆಯ್ಕೆ ಕೂಡ ಸ್ಪರ್ಧಾತ್ಮಕವಾಗಿತ್ತು. ಕೆಲವೊಂದು ವಿಚಾರದಲ್ಲಿ ಯಾವ ಚಿತ್ರಗಳನ್ನು ನಾವು ಆಯ್ಕೆ ಮಾಡಬಹುದು ಅನ್ನೋದು ಇದು ಅಂದರೆ ಹೈಲಿ ಕಾಂಪಿಟೇಟಿವ್ ಆಗಿತ್ತು ಅಂತಲೇ ನಾನು ಹೇಳಬೇಕಾಗುತ್ತೆ. ನಮ್ಮ ತೀರ್ಪುಗಾರರಾದ ಸಂಗೀತಾ ನಂಜುಂಡಸ್ವಾಮಿ ಅವರು, ನೀವು ಬೆಳಗುತ್ತಿರಲಿ ಬೆಳಿತಾರೆ ಅನ್ನೋಂಥ ಒಂದು ಇದನ್ನು ಕೇಳಿರ್ಬೋದು. ಅದನ್ನು ಅವರೇ ಆ ಚಾನಲ್ ಅವರೇ ಮಾಡೋದು.